ನೀವು ಫಸ್ಟ್ ಶೋ ಫ್ಯಾನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ರಿ. ಸುದೀಪ್ ಸರ್ ಕೂಡ ಪ್ರತಿ ಹಂತದಲ್ಲೂ ಇದ್ದಾರೆ ಥ್ರೂಔಟ್ ದ ಪ್ರಮೋಷನ್ಸ್ ಎಲ್ಲದಕ್ಕೂ. ಇನ್ಫ್ಯಾಕ್ಟ್ ಸಂಚಿತ್ ಅವರು ಆಲ್ಮೋಸ್ಟ್ ಅಲ್ಲಿ ರಾಜ್ಯ ಸುತ್ಕೊಂಡ್ಬಂದ್ರು ಎಲ್ಲ ಸೆಂಟರ್ಗಳನ್ನು. ಸೊ ಎಲ್ಲದ್ರ ಬಗ್ಗೆ ಏನು ಹೇಳ್ತೀರಾ ಕಾಜಲ್ ಅವರೇ? ತುಂಬ ಖುಷಿ ಆಗುತ್ತೆ. ಅಂದರೆ ಸೋ ಮಚ್ ಡೆಡಿಕೇಶನ್ ಟುವರ್ಡ್ಸ್ ದ ಫಿಲ್ಮ್, ಟುವರ್ಡ್ಸ್ ದ ಕ್ರಾಫ್ಟ್ ಮೋಸ್ಟ್ಲಿ. ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸುದೀಪ್ ಸರ್ದು ಸಪೋರ್ಟ್ ಐ ಥಿಂಕ್ ಇಟ್ಸ್ ಮಚ್ ನೀಡೆಡ್ ಫಾರ್ ಆಲ್ ಆಫ್ ಅಸ್. ಅಷ್ಟು ಅವ್ರು ಫಸ್ಟ್ ಶೋಗೂ ಬಂದಿದ್ದಾರೆ, ಅಷ್ಟು ಜನ ನಮ್ಮ ಮನೆಗೂ ಕರೆದಿದ್ದಾರೆ. ಹಾಗೆ ನೆನ್ನೆನೂ ಶಿವರಾಜ್ ಸರ್ ಬರುವಾಗ ಆವಾಗಲೂ ಬಂದಿದ್ರು. ಆ್ಯಂಡ್ ಪ್ರತಿ ಸ್ಟೇಜಲ್ಲಿ ಅವರು ಇದ್ದರು. ಆ್ಯಸ್ ಹಿ ಸೆಡ್ ಕ್ಲೈಮ್ಯಾಕ್ಸ್ ಶೂಟ್ ಟೈಮಲ್ಲೂ ಇದ್ದರು. ಆವಾಗ ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವರು ಇದ್ದಾರೆ ಸೆಟ್ಟಲ್ಲಿ ಅಂತ. ಸೊ ನಾವು ಹೋಗುವಾಗ ನಮ್ಮ ಡ್ರೈವರ್ ಅವ್ರು ಹೇಳಿದರು, ಮೇಡಮ್ ನಿಮ್ಗೊಂದು ಸರ್ಪ್ರೈಸ್ ಇದ್ದು ಸೆಟ್ಟಲ್ಲಿ. ಐಮ್ ಲೈಕ್ ವಾಟ್? ಏನು ಇಲ್ಲ ಹೇಳ್ಬಾರ್ದು, ಇಲ್ಲ ಹೇಳಿದ್ರೆ ಪೂರ್ತಿ ಹೇಳ್ಬೇಕು, ಇದು ಅರ್ಧಂಬರ್ಧ ಹೇಳ್ಬಾರ್ದು. ವಾಟ್ ಸರ್ಪ್ರೈಸ್? ಇಲ್ಲ ಸೆಟ್ಟಲ್ಲಿ ಗೊತ್ತಾಗುತ್ತೆ. ಲೈಕ್ ನೋ ಟೆಲ್ ಮಿ ರೈಟ್ ನಾ. ಸುದೀಪ್ ಸರ್ ಬಂದಿದ್ದಾರೆ. ಲೈಕ್ ಓ ಹೌದಾ ಅಂತ. ಬಿಕಾಸ್ ಬರೀ ಮುಹೂರ್ತದಲ್ಲಿ ಸಿಕ್ಕಿದ್ವಿ, ಆಮೇಲೆ ಮೀಟ್ ಮಾಡಿರಲಿಲ್ಲ ಅಲ್ವಾ. ಸೊ ಹೌದಾ. ಸೊ ಆಮೇಲೆ ಸೆಟ್ಟಲ್ಲಿ ಹೋದ್ಮೇಲೆ ಅದೇ ಅವರೇ ನೋಡ್ತಾ ಇದ್ರಲ್ವ ಎಲ್ಲ, ಅದು ನೋಡಿ ಲೈಕ್ ಸೋ ಮಚ್ ಡೆಡಿಕೇಶನ್. ಅಂದರೆ ಅಟೆನ್ಷನ್ ಟು ಡೀಟೇಲ್ ಇದೆ ಅಲ್ವಾ, ಇವ್ರನ್ನ ಹೇಳ್ಕೊಡ್ತಿರೋ ರೀತಿ ಎಲ್ಲ ನೋಡಿ ಇಟ್ ವಾಸ್ ರಿಯಲಿ ಗುಡ್. ನಾನು ಅದು ಐ ಟೋಲ್ಡ್ ಯು ಆಲ್ಸೋ, ಇಟ್ಸ್ ಸೋ ಗುಡ್. ಒಂದು ಚಿಕ್ಕ ವಿಷಯ ಹೇಳ್ಕೊಡ್ತಾರೆ, ಇಟ್ಸ್ ವೆರಿ ರೇರ್ ಅಂತ. ಸೊ ಅದೆಲ್ಲ ನೋಡಿ ಡೆಫಿನೆಟ್ಲಿ ಅವ್ರನ್ನ ಜಸ್ಟ್ ನೋಡ್ಕೊಂಡೇ ತುಂಬಾ ಕಲಿಯಕ್ ಸಿಗುತ್ತೆ ಅಂತ. ಇನ್ಫ್ಯಾಕ್ಟ್ ಅವ್ರ ಸಿನಿಮಾಗಳನ್ನ ಪಕ್ಕಕ್ಕಿಟ್ಟು ಅವ್ರು ಆಕ್ಟ್ ಮಾಡೋ ಸಿನಿಮಾಗಳನ್ನ ಈ ಸಿನಿಮಾಗೆ ಅವ್ರು ಐ ಥಿಂಕ್ ದಟ್ ಇಸ್ ದ ಲವ್ ಫಾರ್ ಹಿಮ್ ಅನ್ಸುತ್ತೆ. ಸೊ ಆ ಪ್ರೀತಿ ನಿಮಗೂ ಸಿಕ್ಕಿರೋದು ಅಲ್ಲ ಸೈಡಲ್ಲಿ ಸ್ವಲ್ಪ 1% ಪ್ಲೀಸ್ ಮೀ ಟು ಅಂತ. ಸಂಜಿತ್ ಅವರೇ, ಕೊನೆ ಪ್ರಶ್ನೆ. ಆಬ್ವಿಯಸ್ಲಿ ಈ ಪ್ರಶ್ನೆ ಯಾರೇ ಕುತ್ಕೊಂಡ್ರು ಕೇಳ್ತಾರೆ ಸಂದರ್ಶನದಲ್ಲಿ. ಜನಕ್ಕೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಫ್ಯಾನ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಅಳಿಯ ಮಾವನ್ನ ಒಟ್ಟಿಗೆ ಸ್ಕ್ರೀನ್ ಮೇಲೆ ನೋಡ್ಬೋದಾ ಅಂತ. ಸೊ ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಸ್ಕ್ರಿಪ್ಟ್ ಸಿಕ್ಕಿದ್ರೆ ಸರ್ ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ಇಟ್ಸ್ ಸಚ್ ಅನ್ ಆನರ್ ಫಾರ್ ಮೀ. ಬಟ್ ಅದೇ ಆ ಥರದ್ದು ಒಂದು ಸ್ಕ್ರಿಪ್ಟ್ ಸಿಕ್ಕಿದ್ರೆ ವಿಲ್ ಡೆಫಿನೆಟ್ಲಿ ಇದು 100%. ಮೋಸ್ಟ್ ಪ್ರಾಬ್ಲಿ ನಾನೇ ಡೈರೆಕ್ಟ್ ಮಾಡ್ಬೋದು, ಯಾರಿಗೂ ಗೊತ್ತು. ನೈಸ್ ಗುಡ್ ಟು ಹಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಿದ್ರೆ ಮೊದಲ ಹೆಜ್ಜೆಯಲ್ಲೇ. ನಿಮ್ಮ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಆಯ್ಕೆಗಳು ಇದೇ ಥರ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ ನಿಮ್ಮ ಭವಿಷ್ಯಕ್ಕೆ. ಸೊ ಒಳ್ಳೆಯ ಸಿನಿಮಾಗಳನ್ನು ಮಾಡಿ ನಿಮ್ಮ ಬತ್ತಳಿಕೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ, ಇದೇ ಥರ ಎಂಟರ್ಟೈನ್ ಮಾಡ್ತಾ ಇರಿ. ಫೈನಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಇದುವರೆಗೂ ನಮ್ಮ ಇಡೀ ತಂಡ ಕೊಡ್ತಾ ಇರೋ ಪ್ರೀತಿ ಆಗಿರ್ಬೋದು, ಒಂದು ಪ್ರೋತ್ಸಾಹ ಇರ್ಬೋದು, ಫಾರ್ ಎವರ್ ಲೈಕ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆದ್ರೂ ನಮ್ಮದು ಇನ್ನೂ ಮುಗ್ದಿಲ್ಲ, ತುಂಬಾ ಇದೆ ಇನ್ನೂ ಮಾಡೋದು. ಮ್ಯಾಂಗೋ ಪಚ್ಚ ಮೂಲಕನೇ ನಾನು ಇಷ್ಟೇ ಹೇಳ್ತಾ ಇರೋದು ಅಂದರೆ, ಏನೋ ಒಂದು ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡಿದ್ದೀವಿ. ಈ ಥರ ಒಂದು ಟೈಮಲ್ಲಿ ಇಂಡಸ್ಟ್ರಿಗೆ ಈ ಥರ ಒಂದು ಸಿನಿಮಾ ಬೇಕಾಗಿರೋ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಕೊಟ್ಟಿದ್ದೀವಿ. ಸೊ ಅದನ್ನ ಸಪೋರ್ಟ್ ಮಾಡಿದ್ರೆ ಇನ್ನೂ ಬೆಳಿಬೋದು, ಇನ್ನೂ ಬೇರೆ ಬೇರೆ ರೀತಿಯಾದ ಸಿನಿಮಾ ಮಾಡ್ಬೋದು. ಬಟ್ ಅದಕ್ಕೆಲ್ಲ ಶುರುವಾಗೋದು ಜನದ ಪ್ರೀತಿಯಿಂದ, ಒಂದು ಆಕ್ಸೆಪ್ಟೆನ್ಸಿಂದ. ಸೊ ಅದನ್ನು ಬರೋದು ಯಾವಾಗ ಅಂದರೆ ಬಂದು ಥಿಯೇಟರಲ್ಲಿ ಪಿಕ್ಚರ್ ನೋಡಿದಾಗ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಗೆಟ್ ಪಾಸ್ ದಟ್ ಟೈಮ್. ಆ್ಯಂಡ್ ಸೊ ಬನ್ನಿ ಸಿನಿಮಾನ ನೋಡಿ, ಇನ್ನೂ ಥಿಯೇಟರಲ್ಲಿದೆ. ಇನ್ನು ಈ ಥರನೇ ಸಪೋರ್ಟ್ ಮಾಡ್ತಾರೆ, ಇಷ್ಟೇ ಪ್ರೀತಿ ತೋರಿಸ್ತಾರೆ, ಇನ್ನು ಮಾಡೋದು ತುಂಬಾ ಇದೆ. ಸೂಪರ್ ಸಂಜಿತ್. ಕಾಜಲ್ ಅವರೇ, ಕನ್ನಡ ಆಡಿಯನ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳ್ತೀವಿ? ಅದೇ ಇಲ್ಲಿವರೆಗೂ ಕೊಡ್ತಿರೋ ಪ್ರೀತಿ, ನಿಮ್ಮ ರಿವ್ಯೂಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಸೊ ಯಾರು ನೋಡಿಲ್ಲ ಅವ್ರು ಪ್ಲೀಸ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಬರೀ 1.5 hours. ಸೊ ಇಟ್ಸ್ ವರ್ತ್ ಯುವರ್ ಟೈಮ್ ಆ್ಯಂಡ್ ಡೆಫಿನೆಟ್ಲಿ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತೀರಾ. ತುಂಬ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಪ್ಲೀಸ್ ವಾಚ್ ಮ್ಯಾಂಗೋ ಪಚ್ಚ ಸೂನ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸಂಜಿತ್ ಅವರೇ, ಥ್ಯಾಂಕ್ ಯು ಕಾಜಲ್ ಅವರೇ. ಎಸ್ ವೀಕ್ಷಕರೇ, ನೋಡೋರಲ್ಲ, ನಮ್ಮ ಕನ್ನಡಿಗರು ಒಳ್ಳೆಯ ಸಿನಿಮಾಗಳು ಬಂದಾಗ ಯಾವತ್ತೂ ಕೈ ಹಿಡಿದಿದ್ದೀರಾ, ಇಡೀ ಚಿತ್ರತಂಡನ ಗೆಲ್ಲಿಸುವಂಥ ಪ್ರಯತ್ನ ಮಾಡಿದ್ದೀರಾ. ಈಗಲೂ ಕೂಡ ಮ್ಯಾಂಗೋ ಪಚ್ಚ ಸಿನಿಮಾ ಆ ಥರದ ಒಂದು ಭರವಸೆ ಮೂಡಿಸುವಂಥ ಸಿನಿಮಾ. ಅಫ್ಕೋರ್ಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ಸ್ಟಾರ್ ನಟ ಆಗುವ ಒಂದು ಪ್ರಾಮಿಸನ್ನು ಈ ಸಿನಿಮಾ ಮೂಲಕ ಸಂಚಿತ್ ಸಂಜೀವ್ ಅವರು ಮಾಡಿದ್ದಾರೆ.
ಸೊ ಅವ್ರನ್ನೆಲ್ಲರಿಗೂ ಆ ಪ್ರತಿಫಲ ಸಿಗಬೇಕು ಅಂತಂದಾಗ ಅವರ ಒಂದು ಕಷ್ಟಕ್ಕೆ ಸೊ ನೀವೆಲ್ಲ ಹೋಗಿ ಥಿಯೇಟ್ರಿಗೆ ಈ ಸಿನಿಮಾನ ನೋಡಬೇಕು. ಆಗ್ಲೇ ಅವ್ರು ಹಾಕಿರ್ತಕ್ಕಂಥ ಎಫರ್ಟ್ಸ್ಗೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.